ಆದಿಚುಂಚನಗಿರಿ ಒಕ್ಕಲಿಗರ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘವು 2022ರಲ್ಲಿ ನಡೆಸಿದ ಕಾರ್ಯಕಾರಿ ಮಂಡಳಿ ಚುನಾವಣೆಯನ್ನು ರದ್ದುಪಡಿಸುವ ಉದ್ದೇಶದಿಂದ ಕೆಲವೊಂದು ಸದಸ್ಯರು ಮಾಡಿದ ಆರೋಪಗಳು ಆಧಾರ ರಹಿತ ಹಾಗೂ ಸುಳ್ಳು ಎಂದು ಸಾಬೀತಾಗಿದ್ದು, ಸಂಘದ ಕಾರ್ಯಕಾರಿ ಮಂಡಳಿ ಸಂಪೂರ್ಣವಾಗಿ ಆರೋಪ ಮುಕ್ತವಾಗಿದೆ ಎಂದು ಆದಿಚುಂಚನಗಿರಿ ಒಕ್ಕಲಿಗರ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷೆ ಭಾರತಿ ರಾಜಶೇಖರ್ ತಿಳಿಸಿದರು. 2022ರ ಕಾರ್ಯಕಾರಿ ಮಂಡಳಿ ಚುನಾವಣೆಯನ್ನು ರದ್ದುಪಡಿಸುವ ಉದ್ದೇಶದಿಂದ ಕೆಲ ಸದಸ್ಯರು ಮಾಡಿದ ಆರೋಪಗಳು ನ್ಯಾಯಾಲಯದಲ್ಲಿ ಸಾಬೀತಾಗದೆ ಸಂಪೂರ್ಣವಾಗಿ ಹಿಂಪಡೆಯಲ್ಪಟ್ಟಿದ್ದು, ಅವು ಸುಳ್ಳಾಗಿದ್ದವು ಎಂಬುದು ಸ್ಪಷ್ಟವಾಗಿದೆ. ಸಂಘವನ್ನು ಶುದ್ಧ, ಪಾರದರ್ಶಕ ಹಾಗೂ ನ್ಯಾಯಬದ್ಧವಾಗಿ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ ಅವರು, ಮುಂದಿನ ಚುನಾವಣೆಯನ್ನು 2022ರಲ್ಲಿ ಮಾನ್ಯವಾಗಿದ್ದ ಮತದಾರರ ಪಟ್ಟಿಯ ಆಧಾರದಲ್ಲೇ ನಿಬಂಧಕರ ಕಚೇರಿಯ ಮೂಲಕ ನಡೆಸಲಾಗುವುದು ಎಂದು ಸಂಘದ ಅಧ್ಯಕ್ಷೆ ಭಾರತಿ ರಾಜಶೇಖರ್ ತಿಳಿಸಿದರು. ಹಿಂದಿನ ಕಾರ್ಯಕಾರಿ ಮಂಡಳಿಯ ಸಮಯದಲ್ಲಿ ಕಾರ್ಯಕಾರಿ ಮಂಡಳಿಯಲ್ಲಿ ಇದ್ದಂಥ ನಾನು ಡೈರೆಕ್ಟರ್ ಆಗಿದ್ದೆ, ನನಗೆ ನರ್ಮದಾ ಸೆಕ್ರೆಟರಿ ಆಗಿದ್ದರು. ನಂತರ ನಾನು ಸೆಕ್ರೆಟರಿ ಆಗಿದ್ದೆ. ಮಂಗಳಕ್ಕ ಅವರು ಉಪಾಧ್ಯಕ್ಷರಾಗಿದ್ದರು. ಮತ್ತು ಅಧ್ಯಕ್ಷರು ನಿಧನರಾಗಿದ್ದಾರೆ. ಅವರು ರತ್ನ ವೆಂಕಟರಾಮು ಅಂತ ಇದ್ದರು. ಮತ್ತು ನಾವು ಕಾರ್ಯಕಾರಿ ಮಂಡಳಿ ಬದಲಾವಣೆ ಮಾಡುವಂಥ ಸಮಯದಲ್ಲಿ ಚುನಾವಣೆಯನ್ನು ಮಾಡಬೇಕು ಅಂತ ನಮ್ಮ ಸಂಘದಲ್ಲಿ ಸುಮಾರು 800 ಜನ ಸದಸ್ಯರಿದ್ದಾರೆ. ಈ ಸಂಘಕ್ಕೆ ಹೊಸ ಕಾರ್ಯಕಾರಿ ಮಂಡಳಿ ಮಾಡೋದಕ್ಕೆ ಚುನಾವಣೆ ಮಾಡಬೇಕು ಅಂತ 2022ರಲ್ಲಿ ಪ್ರಸ್ತಾವನೆ ಆದಾಗ ಕೆಲವರು ಸದಸ್ಯರು ಈ ಒಂದು ಚುನಾವಣೆಯನ್ನು ತಡೆಯಲು ಅಥವಾ ಬೇರೆ ಉದ್ದೇಶದಿಂದನೋ ನಮ್ಮ 4 ಜನ ಸದಸ್ಯರು ಮತ್ತು ಡೆಪ್ಯೂಟಿ ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್ ದಯಾನಂದ್ ಅವರು ಮತ್ತು ಚೀಫ್ ಎಲೆಕ್ಷನ್ ಆಫೀಸರ್ ಆಗಿ ಡೆಪ್ಯೂಟ್ ಮಾಡಬೇಕಂತ CDPO ಶಕುಂತಲಾ ಅವ್ರ ಮೇಲೂ ಸಹ ಒಂದು ಕೇಸನ್ನು ಹಾಕಿದರು. ನಂತರದ ದಿನಗಳಲ್ಲಿ ಕಾನೂನು ರಹಿತವಾಗಿ ನಾವು ಕೋರ್ಟಿನಿಂದ ಒಂದು ಮನ್ನಣೆಯನ್ನು ಪಡೆದು ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸಿ ಹೊಸ ಕಾರ್ಯಕಾರಿ ಮಂಡಳಿ 2023ರಿಂದ ಕಾರ್ಯನಿರ್ವಹಿಸ್ತಾ ಇದೆ. ಆ ಸಮಯದಲ್ಲಿ ಅವರು 3 ಜನ ಕೆಲವರು ಕೇಸ್ ಹಾಕಿದ್ದಂಥ ಸದಸ್ಯರುಗಳು ಆ ಒಂದು ಆಪಾದನೆಗಳಿಗೆ ಯಾವುದೇ ಒಂದು ಸಾಕ್ಷಿ ಆಧಾರವಿಲ್ಲದೆ ನಮ್ಮ ಮೇಲೆ ಸುಳ್ಳು ಆಪಾದನೆಯನ್ನು ಮಾಡಿದರು. ಈ ಸುಳ್ಳು ಆಪಾದನೆಯ ಕೇಸನ್ನು ಅವರು ಹಿಂಪಡೆದಿದ್ದಾರೆ. 2022ರಲ್ಲಿ ಯಾವುದೇ ಒಂದು ಮಾಹಿತಿ ಇಲ್ಲದೇ ಇರೋದ್ರಿಂದ ನಮ್ಮ ಮೇಲೆ ಮಾಡಿರುವ ಎಲ್ಲ ಆಪಾದನೆಗಳು ಸುಳ್ಳು ಅಂತ ತಿಳಿದ ನಂತರ ಅವರು ಕೇಸನ್ನು ವಾಪಸ್ಸು ತಗೊಂಡಿದ್ದಾರೆ. ಸೊ ಹಾಗಾಗಿ ಈ ಸಮಯದಲ್ಲಿ ನಾವು ತಿಳಿಸಲು ಏನು ಇಚ್ಛೆ ಪಡ್ತಾ ಇದ್ದೀವಿ ಅಂತಂದರೆ, ಈ ಒಂದು ಆದಿಚುಂಚನಗಿರಿ ಒಕ್ಕಲಿಗರ ಮಹಿಳಾ ಕ್ಷೇಮಾಭಿವೃದ್ಧಿನಲ್ಲಿ ಯಾವುದೇ ಥರ ಅನಾಚಾರ ಆಗ್ಬೋದು ಅಥವಾ ಯಾವುದೇ ಆದ ತಪ್ಪು ನಡವಳಿಕೆಗಳು ಯಾವುದೂ ನಡೆದಿಲ್ಲ. ಮುಂದಿನ ದಿನಗಳು ಈ ಸಮಾಜದಲ್ಲಿ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಹಿಳೆಯರಿಗೋಸ್ಕರ, ಮಕ್ಕಳಿಗೋಸ್ಕರ ಭಾಳಷ್ಟು ಕಾರ್ಯಕ್ರಮಗಳನ್ನು ಭಾಳ ಸುಸಜ್ಜಿತವಾಗಿ ಮಾಡ್ಕೊತಾ ಬಂದಿದ್ದೀವಿ. ಮತ್ತು ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರ ಮೇಲೆ ಒಂದು ಮಸಿಯನ್ನು ಬೆಳೆದು ಅದು ಜನರಲ್ಲಿ ಒಂದು ತಪ್ಪು ಭಾವನೆಯನ್ನು ಮೂಡಿಸಿತ್ತು. ಹಾಗಾಗಿ ಈ ಒಂದು ಪ್ರೆಸ್ ಮೀಟ್ನಲ್ಲಿ ನಾವು ತಿಳಿಸಲು ಏನು ಇಚ್ಛೆ ಪಡ್ತಾ ಇದ್ದೀವಿ ಅಂದರೆ, ನಮ್ಮ ಸಂಘದಲ್ಲಿ ಯಾವುದೇ ಥರದ ಮಿಸ್ಅಪ್ರೋಪ್ರಿಯೇಷನ್ ಆಗ್ಬೋದು ಅಥವಾ ಸುಳ್ಳು ಸದಸ್ಯರ ಪಟ್ಟಿ ಆಗ್ಬೋದು ಯಾವುದನ್ನೂ ಸಹ ಮಾಡಿಲ್ಲ. ಹಿಂದಿನ ಕಾರ್ಯಕಾರಿ ಮಂಡಳಿ ಮತ್ತು ಈಗಿನ ಕಾರ್ಯಕಾರಿ ಮಂಡಳಿ ಎಲ್ಲ ಕೆಲಸ ಕಾರ್ಯಗಳು ಕಾನೂನು ರಹಿತವಾಗಿ ಒಳಪಟ್ಟು ನಾವೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೀವಿ. ಸೊ ಕೆಲವರು ಸದಸ್ಯರು ಈ ಸಂಘದ ಮೇಲೆ ಈ ಸುಳ್ಳು ಆಪಾದನೆ ಮತ್ತು ಕಾರ್ಯಕಾರಿ ಮಂಡಳಿಯ ಮೇಲೆ ಸುಳ್ಳು ಆಪಾದನೆ ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಆಪಾದನೆಗಳು ಅಂತ ಹೇಳಲು ಈ ಒಂದು ನಿಮ್ಮ ಮೀಡಿಯಾದ ಮೂಲಕ ಜನರಿಗೆ ತಿಳಿಸಬೇಕು ಅನ್ನೋದು ಇವತ್ತು ನಮ್ಮ ಉದ್ದೇಶ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ನಿಕಟಪೂರ್ವ ಕಾರ್ಯದರ್ಶಿ ನರ್ಮದಾ, ಉಪಾಧ್ಯಕ್ಷೆ ಮಂಗಳಾ ಚಂದ್ರೇಗೌಡ, ವಕೀಲರಾದ ಮೂರ್ತಿ, ಮಂಜುಳಾ ಇತರರು ಉಪಸ್ಥಿತರಿದ್ದರು.